ರಾಜ್ಯದಲ್ಲಿ ಡಿಸಿಎಂ ಕುರ್ಚಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಕೆಎಚ್ ಮುನಿಯಪ್ಪಗೆ ಡಿಸಿಎಂ ಸ್ಥಾನ ನೀಡುವಂತೆ ಬಿಗಿ ಪಟ್ಟು ಹಿಡಿಯಲಾಗಿದೆ. ದೇವನಹಳ್ಳಿ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಎಡಗೈ ಸಮುದಾಯದ ಪ್ರಬಲ ರಾಜಕಾರಣಿ ಮುನಿಯಪ್ಪ ರಾಹುಲ್ ಗಾಂಧಿ ಖರ್ಗೆ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಚಿವ ಮುನಿಯಪ್ಪಗೆ ಡಿಸಿಎಂ ಸ್ಥಾನಕ್ಕೆ ಬೆಂಬಲಿಗರು ಇದೀಗ ಮನವಿಯ ಮೇಲೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಸೂಕ್ತ ಸ್ಥಾನಮಾನಕ್ಕಾಗಿ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕ್ಷೇತ್ರದಲ್ಲಿ ಬಿಗಿಪಟ್ಟು ಹಿಡಿಯಲಾಗಿದೆ. 7 ಬಾರಿ ಸಂಸದರಾಗಿ 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿದ್ದ ಕೆಎಚ್ ಮುನಿಯಪ್ಪಗೆ ಡಿಸಿಎಂ ಸ್ಥಾನವನ್ನು ಕೊಡಬೇಕು. ದೇವನಹಳ್ಳಿ ಕ್ಷೇತ್ರದ ಮುಖಂಡರು ಹಾಗೆ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಆಗ್ರಹ ಇದು. ಎಡಗೈ ಸಮುದಾಯದ ಪ್ರಬಲ ರಾಜಕಾರಣಿ ಹಾಗೆ ಅನುಭವ ಇರುವಂತಹ ವ್ಯಕ್ತಿಗೆ ಸಿಎಂ ಸ್ಥಾನವೇ ಕೊಡಬೇಕಿತ್ತು ಅನ್ನೋದಾಗಿಯೂ ಕೂಡ ಈ ರೀತಿ ತಿಳಿಸಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವ ವಂದನೆಗಳು. ಅದೇ ರೀತಿ ಮುಂದಿನ ಮುಖ್ಯಮಂತ್ರಿ ನಮ್ಮ ಡಿ.ಕೆ. ಶಿವಕುಮಾರ್ ಆಗ್ತಾ ಇದ್ದಾರೆ. ಆ ಸಚಿವ ಸಂಪುಟದಲ್ಲಿ ನಮ್ಮ ಕೆಎಚ್ ಮುನಿಯಪ್ಪನವರಿಗೆ ಡಿಸಿಎಂ ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮತ್ತೆ ರಾಹುಲ್ ಗಾಂಧಿ ಮುಖ್ಯ ಉದ್ದೇಶ ಇಷ್ಟೇ. ನಾವು ಏನು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಏನು ನಾವು ರಾಷ್ಟ್ರ ಕಂಡಂಥ ನಾಯಕರನ್ನ ಇವತ್ತು ನಾವು ಪಡ್ಕೊಂಡಿದ್ದೇವೆ. ನಮ್ಮೆಲ್ಲರ ಒಂದು ಆನಂದ ಅಂತ ಹೇಳಿ. ಯಾಕಂತಂದರೆ ಸುಮಾರು 45 ವರ್ಷ ಕಾಲ ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಯಾರೂ ಕೂಡ ಸಚಿವರೇ ಆಗಿರಲಿಲ್ಲ. ಅಂಥ ಸಮಯದಲ್ಲಿ ಇವತ್ತು ಹಿರಿಯ ಮುಖಂಡರಂತ ಕೆಎಚ್ ಮುನಿಯಪ್ಪನವರು ಇವತ್ತು ಸಚಿವರಾಗಿ 3 ವರ್ಷ ಉತ್ತಮ ಆಡಳಿತ ಮಾಡಿದ್ದಾರೆ. ಅಂಥವ್ರಿಗೆ ಮತ್ತೊಂದು ಬಾರಿ ಮುಂದಿನ ಮುಖ್ಯಮಂತ್ರಿಗಳಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಘೋಷಣೆ ಮಾಡಿದಂಥ ನಮ್ಮ ಹೈಕಮಾಂಡ್ಗೆ ಒಂದು ಸಂದೇಶ ರವಾನೆ ಮಾಡಬೇಕು. ವಿಚಾರ ಏನು ಅಂತಂದರೆ, ಲೋಕಸಭಾ ಸದಸ್ಯರಾಗಿ 7 ಬಾರಿ ಕೆಲಸ ಮಾಡಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಉತ್ತಮ ಸೇವೆಯನ್ನು ಮಾಡಿ 3 ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಮಾನ್ಯ ಕೆಎಚ್ ಮುಂದೆ ಆಗ್ತಕ್ಕಂಥ ಸಚಿವ ಸಂಪುಟದಲ್ಲಿ ನಮ್ಮ ಕೆಎಚ್ ಮುನಿಯಪ್ಪ ಸಾಹೇಬರು ನಮ್ಮ ದೇವನಹಳ್ಳಿ ತಾಲೂಕಿಂದ ಪ್ರಬಲ ಮಂತ್ರಿಗಳು, ಈ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಹಿರಿಯ ಮುತ್ಸದಿ ರಾಜಕಾರಣಿ, ಆಹಾರ ಇಲಾಖೆಯನ್ನು ಅತ್ಯುತ್ತಮವಾಗಿ ರಾಜ್ಯದಲ್ಲಿ ಯಾವುದೇ ಒಂದು ಕಪ್ಪಿ ಚುಕ್ಕೆ ಇಲ್ಲದೆ ಸರಾಗವಾಗಿ ನಡೆಸ್ಕೊಂಡ್ಬಂದಿದ್ದಾರೆ. ಈಗೇನು ಈ ಸರ್ಕಾರದಲ್ಲಿ 4 ಉಪಮುಖ್ಯಮಂತ್ರಿಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಾಲೂಕು ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಮಂತ್ರಿಮಂಡಲ ಈಗ ಇವತ್ತೇ ವಿಸರ್ಜನೆ ಆಗ್ತದೆ. ಸಿ.ಎಂ ಯಾವತ್ತು ರಾಜೀನಾಮೆ ಕೊಡ್ತಾರೆ ಅವತ್ತೇ ಅದು ವಿಸರ್ಜನೆ ಆಗ್ತದೆ. ಸೇಮ್ ಮಂತ್ರಿಮಂಡಲ ಮುಖ್ಯಮಂತ್ರಿದು ಎಲ್ಲ ಕೂಡ ವಿಸರ್ಜನೆ ಆಗ್ತದೆ. ಅವರು ಮುಖ್ಯಮಂತ್ರಿ ಆದಮೇಲೆ ಇಂಥ ಹಿರಿಯ ನಾಯಕರನ್ನೆಲ್ಲ ಜೊತೆಗಿಟ್ಕೊಂಡು